ಶ್ರೀರಾಮ್ ಇಬ್ಬರನ್ನು ಕೂಡ ಯತ್ನಾಳ್ ಸಂಪರ್ಕ ಮಾಡ್ತಾ ಇದ್ದಾರೆ ನಮ್ಮ ಬಣಕ್ಕೆ ಬನ್ನಿ ಅಂತ ಅಂದರೆ ಒಂದಷ್ಟು ವದಂತಿಗಳು ಶುರುವಾಗಿದ್ದಾವೆ. ನೋಡ್ರಿ, ಯತ್ನಾಳ್ ಅವರು ನಮ್ಮ ಪಕ್ಷದ ಒಬ್ಬ ನಾಯಕರು, ಅವ್ರೇನು ಬೇರೆ ಪಕ್ಷದವರಿಲ್ಲ. ಅವ್ರೇನಾದ್ರು ಕಾಂಗ್ರೆಸ್ ಪಕ್ಷದವ್ರು ಯತ್ನಾಳ್ ಅವರು ಇದ್ದರು ಕರಿತಾರೆ ಅಂದಾಗ ನಾವು ಚಿಂತೆ ಮಾಡಬೇಕಾಗ್ತದೆ. ಅವರು ನಮ್ಮ ಪಕ್ಷದ ನಾಯಕರಿದ್ದಾರೆ, ಮುಖಂಡರಿದ್ದಾರೆ. ಇವತ್ತು ಅವ್ರು ಯಾರೂ ನಮ್ಮ ಸಂಪರ್ಕ ಮಾಡೋಂಥ ಕೆಲಸವೂ ಮಾಡಿಲ್ಲ. ಮತ್ತು ಅವರು ನಾವು ಆಜು ಬಾಜು ಕ್ಷೇತ್ರದಲ್ಲೇ ಇದ್ದೀವಿ. ದಿನ ಬೆಳಗ್ಗೆ ಎದ್ರೆ ಅವ್ರ ಮುಖ ನಾವು ನೋಡ್ತೀವಿ, ನಮ್ಮ ಮುಖ ಅವ್ರು ನೋಡ್ತೀವಿ, ಯಾವುದೇ ವಿಷಯದಲ್ಲಿ ಚರ್ಚೆ ಮಾಡ್ತೀವಿ, ಇಲ್ಲಂತಿರಂಗಿಲ್ಲ. ಬಟ್ ಇಂಥ ಬಣಗಳಿಗೆ ಯಾರೂ ಕರೆಯೋಂಥ ಕೆಲಸನೂ ಮಾಡಿಲ್ಲ. ಅವರು ಫಸ್ಟು ರಮೇಶ್ ಅಣ್ಣರು ಸ್ಪಷ್ಟೀಕರಿಸಿದ್ದಾರೆ, ಇಲ್ಲ ರಾಜುಗೌಡ ಬಂದು ಯಡಿಯೂರಪ್ಪರ ಶಿಷ್ಯ, ಹಂಗಾಗಿ ನಾವು ಕರೆಯೋಕೆ ಹೋಗಂಗಿಲ್ಲ ಅಂತ ಅವಾಗೇ ರಮೇಶ್ ಅಣ್ಣವರು ನಿಮ್ಮೆಲ್ಲರ ಎದುರಿಗೆ ಹೇಳೋಂಥ ಒಂದು ಕೆಲಸನೂ ಮಾಡಿದ್ದಾರೆ. ಹಾಗಾಗಿ ನಮ್ದು ಇರೋದೇ ಒಂದು BJP ಬಣ. ಅದರ ಕೆಲವೊಂದು ಸ್ವಲ್ಪ ಆ್ಯಕ್ಚುಲಿ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ವಿರೋಧ ಹೋರಾಟ ಮಾಡಬೇಕು. ದುರ್ದೈವ ನಾವೇ ಖಾಲಿ ಜಗ್ಗಂಥ ಕೆಲಸವನ್ನು ಮಾಡ್ತಿದ್ದೇವೆ. ನಮ್ಮವ್ರ ವಿರುದ್ಧ ನಾವೇ ಹೇಳಿಕೆ ಕೊಡೋಂಥ ಒಂದು ಕೆಟ್ಟ ಪರಿಸ್ಥಿತಿ ನಮಗೆ ಬಂದು ಒದಗಿದೆ. ಅದನ್ನು ಹೋಗಲಾಡಿಸೋಂಥ ಕೆಲಸನ ಹೈಕಮಾಂಡ್ ಅವ್ರು ಮಾಡ್ತಿದ್ದಾರೆ. ಆದಷ್ಟೇ ಬೇಗನೆ ಮಾಡಿದರೆ ಭಾಳ ಒಳ್ಳೇದಾಗ್ತದೆ. ಯಾಕಂತಂದರೆ ಈಗಿರುವಂಥ ವೈಮನಸ್ಸನ್ನು ನೀವು ಕೂಡಿಸಿದ್ರೆ ಅಂದರೆ ಬರುವಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೆ ಅನುಕೂಲ ಆಗ್ತದೆ. ಇಲ್ಲಪ್ಪ ಅಂತಂದರೆ ಕಾಂಗ್ರೆಸ್ ಅವರು ನಮಗೆ ಅಧಿಕಾರವನ್ನು ತಟ್ಟೆಯಲ್ಲಿ ಇಟ್ಟು ಕೊಡ್ತಿದ್ದಾರೆ. ನಾವೇ ಅದನ್ನು ದೂರ ಸರಿಸೋಂಥ ಕೆಲಸವನ್ನು ಮಾಡ್ತಿದ್ದೇವೆ. ಅದನ್ನೆಲ್ಲವನ್ನು ಮರೆತು ಬರುವಂಥ ದಿನಗಳಲ್ಲಿ ಎಲ್ಲ ನಮ್ಮ ನಾಯಕರು ಒಂದಾಗಿ ಒಂದೇ ವೇದಿಕೆಯಲ್ಲಿ ಹೋಗೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ.